ನೀವ್ ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಾಶ್ಮಿ. ಇನ್ಮುಂದಕ್ಕೆ ಪೆಟ್ರೋಲ್ ಪಂಪ್ ಗಳಲ್ಲೂ ವೀಕ್ಲಿ ಹಾಲಿಡೇ. ಪೆಟ್ರೋಲ್ ಪಂಪ್ ಅಲ್ಲಿ ಇನ್ಮುಂದಕ್ಕೆ ಸಂಡೇಸ್ ರಜಾ ಅಂತೆ. ಹೌದಾ? ಅಯ್ಯೋ, ಮತ್ತೆ ಪೆಟ್ರೋಲ್ಗೇನಪ್ಪ ಮಾಡೋದು ಅಂತ ನೀವ್ ಯೋಚನೆ ಮಾಡ್ಬೇಡಿ. ಈ ತರ ಪೆಟ್ರೋಲ್ ಪಂಪ್ ಮಾಲೀಕರು ಸಂಡೇ ಹಾಲಿಡೇ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅದನ್ನ ನಾನ್ ಹೇಳ್ತೀನಿ ಕೇಳಿ. ತಮ್ಮ ಬೇಡಿಕೆಗಳು ಈಡೇರದ ಪಕ್ಷದಲ್ಲಿ ತಾವು ಪ್ರತಿ ಭಾನುವಾರ ವಾರದ ರಜಾ ಪಡೆಯೋದಲ್ಲದೆ ಪ್ರತಿದಿನ 8 ಗಂಟೆ ಮಾತ್ರನೇ ಕೆಲಸ ನಿರ್ವಹಿಸೋದಾಗಿ ಪೆಟ್ರೋಲ್ ಪಂಪ್ ಡೀಲರ್ಸ್ ಸರ್ಕಾರವನ್ನ ಎಚ್ಚರಿಸಿದ್ದಾರೆ. ಪೆಟ್ರೋಲ್ ಮತ್ತೆ ಡೀಸೆಲ್ ಮಾರಾಟದ ಕಮಿಷನ್ ಅನ್ನ ಸರ್ಕಾರ ಹೆಚ್ಚಿಸದೇ ಇದ್ದಲ್ಲಿ ಮೇ 10ರ ನಂತರ ಪ್ರತಿ ಭಾನುವಾರ ಪೆಟ್ರೋಲ್ ಪಂಪ್ಗಳು ವಾರದ ರಜಾ ಪಡೆಯಲಿವೆ. ಅಷ್ಟೇ ಅಲ್ಲ, ದಿನಕ್ಕೆ ಕೇವಲ 8 ಗಂಟೆ ಮಾತ್ರ ಕಾರ್ಯ ನಿರ್ವಹಿಸಲಿದೆ. ಹಾಗಂತ ಪೆಟ್ರೋಲ್ ಪಂಪ್ ನ ಮಾಲೀಕರೇ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಜೊತೆಗೆ ಮೇ 10ನ್ನ ನೋ ಪರ್ಚೇಸ್ ಡೇ ಅಂತ ಆಚರಿಸೋದಾಗಿ ಭಾರತೀಯ ಪೆಟ್ರೋಲ್ ಪಂಪ್ ವಿತರಕರ ಒಕ್ಕೂಟ ಇಂದು ನವದೆಹಲಿಯಲ್ಲಿ ನಡೆದ ಸಭೆಯಲ್ಲಿ ತಿಳಿಸಿದೆ. ಸಭೆಯಲ್ಲಿ ವಿವಿಧ ರಾಜ್ಯಗಳ ಪೆಟ್ರೋಲಿಯಂ ವಿತರಕರು ಭಾಗವಹಿಸಿದ್ರು. ಕಳೆದ 7 ವರ್ಷಗಳಿಂದ ಡೀಲರ್ಸ್ ಕಮಿಷನ್ಗೆ ಸಂಬಂಧಿಸಿದಂತೆ ತೈಲ ಮಾರುಕಟ್ಟೆ ಕಂಪನಿಗಳು ಯಾವುದೇ ಸೂಕ್ತ ನಿರ್ಣಯಗಳನ್ನ ತೆಗೆದುಕೊಂಡಿಲ್ಲ. ಲೈಟಿಂಗ್, ಮಾನವ ಸಂಪನ್ಮೂಲ ಸೇರಿದಂತೆ ಇನ್ನಿತರ ಸೌಲಭ್ಯಕ್ಕೆ ಸಂಬಂಧಿಸಿದಂತೆ ವೆಚ್ಚವಾಗುವ ಹಣದಿಂದಾಗಿ ನಾವು ಹೈರಾಣಾಗಿದ್ದೇವೆ. ಆದ್ರಿಂದ ಕಮಿಷನ್ಗೆ ಸಂಬಂಧಿಸಿದಂತೆ ಶೀಘ್ರವೇ ಸೂಕ್ತ ನಿರ್ಣಯ ತೆಗೆದುಕೊಳ್ಳದಿದ್ದಲ್ಲಿ ನಾವು ವಾರದ ರಜಾ ಪಡಿತೀವಿ ಅಂತ ಪೆಟ್ರೋಲ್ ಪಂಪ್ ಡೀಲರ್ಸ್ ಎಚ್ಚರಿಸಿದ್ದಾರೆ. ಇನ್ನು ಡೀಲರ್ಸ್ ಕಮಿಷನ್ಗೆ ಸಂಬಂಧಿಸಿದಂತೆ ನಮ್ಮ ಬೇಡಿಕೆಗಳನ್ನ ಈಡೇರಿಸುವುದಾಗಿ ತೈಲ ಮಾರುಕಟ್ಟೆ ಕಂಪನಿಗಳು ಭರವಸೆ ನೀಡಿದ್ರಿಂದ ಜನವರಿಯಲ್ಲಿ ನಡೆಯಬೇಕಿದ್ದ ಮುಷ್ಕರವನ್ನ ನಾವು ಹಿಂಪಡೆದಿದ್ದೆವು. ಆದ್ರೆ ಈ 4 ತಿಂಗಳಲ್ಲಿ ಯಾವ ಬದಲಾವಣೆನೂ ಆಗಿಲ್ವಾದ್ರಿಂದ ಇಂಥ ನಿರ್ಧಾರ ತೆಗೆದುಕೊಂಡಿದ್ದೇವೆ ಅಂತ ಪೆಟ್ರೋಲ್ ವಿತರಕರ ಸಂಘದ ರವಿ ಶಿಂದೆ ತಿಳಿಸಿದ್ದಾರೆ. ಒಟ್ನಲ್ಲಿ ಪೆಟ್ರೋಲ್ ಪಂಪ್ ಡೀಲರ್ಸ್ ಗಳ ಬೇಡಿಕೆ ಈಡೇರದೆ ಇದ್ದಲ್ಲಿ ವೀಕೆಂಡ್ ಹೊತ್ತಿಗೆ ಪೆಟ್ರೋಲ್ ಪಂಪ್ ಗಳ ಮುಂದೆ ವಾಹನಗಳ ನೂಕುನುಗ್ಗಲು ಹೊಸ ಸಮಸ್ಯೆಯಾಗಿ ಪರಿವರ್ತನೆ ಆದ್ರೆ ಆಶ್ಚರ್ಯ ಏನಿಲ್ಲ. ಸೊ ಪೆಟ್ರೋಲ್ ಪಂಪ್ಸ್ ಏನಾದ್ರೂ ಸಂಡೇಸ್ ಎಲ್ಲ ರಜಾ ತಗೊಂಡ್ಬಿಟ್ರೆ ಜನಗಳ ಗತಿ ಏನೋ ಗೊತ್ತಿಲ್ಲ. ಹೀಗಾಗೋದಕ್ಕೂ ಮುಂಚೆ ಅವರ ಬೇಡಿಕೆ ಏನು ಅನ್ನೋದನ್ನ ಕೇಳಿ ಈಡೇರಿಸ್ಬಿಟ್ರೆ ಜನಗಳಿಗೆ ತೊಂದರೆ ಆಗಲ್ಲ. ಇಲ್ಲ ಅಂತಂದ್ರೆ ನಿಜಕ್ಕೂ ಎಲ್ಲರೂ ತುಂಬಾನೇ ಸಫರ್ ಮಾಡಬೇಕಾಗತ್ತೆ. ಕರೆಕ್ಟ್ ಆಗಿ ಇವತ್ತಿಗೆ 1 ತಿಂಗಳು ಟೈಮ್ ಇದೆ. ಮೇ 10th ಒಳಗೆ ಯಾವುದೇ ಬೇಡಿಕೆ ಈಡೇರದೆ ಇದ್ರೆ ಕರೆಕ್ಟ್ ಆಗಿ ಮೇ 10th ದಿನ ಮುಷ್ಕರ ನಡೆಸೋದಲ್ದೆ ನೋ ಪರ್ಚೇಸ್ ಡೇ ಅಂತ ಕೂಡ ಮಾಡ್ತಾರಂತೆ. ಕಾದ್ ನೋಡೋಣ ಏನೆಲ್ಲ ಆಗತ್ತೆ ಅಂತ. ಇದಕ್ಕೆ ನೀವೇನ್ ಹೇಳ್ತೀರಾ? ನಿಮ್ಗೇನ್ ಅನ್ಸುತ್ತೆ ಅನ್ನೋದನ್ನ ನಮ್ಗೆ ಹೇಳಿ. ಹಾಗೆ ಇನ್ನಷ್ಟು ಸುದ್ದಿಗಳಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ.